ಯಾರ್ದೆಲ್ಲ ಮನೆಯದು ಗ್ಯಾಪಲ್ಲೆಲ್ಲ ಹೋಗ್ತಿದ್ವಿ ಗೈಸ್. ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಟೈಪಲ್ಲಿ ಬೇಕು. ಹೆಂಗಂದ್ರೆ ಈ ಮಹಾಭಾರತದಲ್ಲೆಲ್ಲ ಹಾಕ್ತಾರೆ ನೋಡಿ ಗೈಸ್. ಹೋಗ್ತಾ ಇದೀವಿ, ಬೇರೆ ದಾರಿನೇ ಕಾಣಿಸ್ತಾ ಉಂಟು, ಶಾಪ್ ಯಾವ್ದು ಕಾಣಿಸ್ತಾ ಇಲ್ಲ. ಎಲ್ಲಾದ್ರೂ ಡ್ಯಾನ್ಸ್ ಕ್ಲಾಸ್ ಹತ್ರ ವಿಚಾರಿಸಿ ನೋಡಿದ್ರೆ ಆಗ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದೀನಿ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅ ನ್ಯೂ ಬ್ಲಾಗ್ ಗೈಸ್. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಬಿಂದಾಸ್ ಆಗಿದ್ದೀನಿ, ನೀವು ಕೂಡ ಮಸ್ತ್ ಆಗಿದ್ದೀರಿ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೇನೆ. ಸೊ ಇವತ್ತು ಬೆಳಿಗ್ಗೆ ನಾನು ಮಡಿಕೇರಿ ಹೊರಟಿದ್ದೀನಿ. ಬಿಕಾಸ್ ಇದು ಮಡಿಕೇರಿಯಲ್ಲಿ ನಾನೊಂದು ರೀಲ್ ಶೂಟ್ ಮಾಡೋಕ್ಕೆ ಕಾಸ್ಟ್ಯೂಮ್ಸ್ ತಗೊಳ್ಳುವ ಅಂತ ಅನ್ಕೊಂಡಿದ್ದೀನಿ. ಬಟ್ ಸುಮಾರು ಟೈಮಿಂದ ಯೋಚನೆ ಮಾಡ್ತಾ ಇದೆ. ಇವತ್ತು ಹೋಗ್ತಾ ಇದ್ದೀನಿ ಮಡಿಕೇರಿ. ಅವತ್ತೆಲ್ಲ ಹೋಗೋಕ್ಕಾಗಿಲ್ಲ. ಒಂದು ಪೊಲೀಸ್ ಡ್ರೆಸ್, ಇಲ್ಲಾಂದ್ರೆ ಈ ಯಮಧರ್ಮಂದು ಡ್ರೆಸ್ ತಗೊಂಡೊಂದು ರೀಲ್ ಮಾಡೋ ಅಂತಿದ್ದೀನಿ. ಎರಡು ಪ್ಲಾನಲ್ಲಿ ಇದ್ದೀನಿ. ಬಟ್ ಪೊಲೀಸ್ ಡ್ರೆಸ್ಸಿಗೆ ಪರ್ಮಿಷನ್ ಎಲ್ಲ ಬೇಕಾಗ್ಬೋದಾ ಗೊತ್ತಿಲ್ಲ. ಬಟ್ ನೋಡುವ ಬನ್ನಿ, ಸಿಗುತ್ತಾ ಅಂತ. ಮಡಿಕೇರಿಯಲ್ಲಿ ಎಲ್ಲಿ ಸಿಗುತ್ತೆ ಅಂತ ನನಗೆ ಇದು ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಒಂದು ಜಾಗ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ, ನೋಡುವ ಅಲ್ಲಿ ಸಿಗುತ್ತಾ ಅಂತ. ನಾನು ನನ್ನ ಫ್ರೆಂಡ್ ಇಬ್ರು ಹೋಗ್ತಿದ್ವಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ, ಏನಾಗುತ್ತೆ ನೋಡುವ. ಲೆಟ್ಸ್ ಗೋ. ಇಸ್ 11:10ಗೆ ಬಸ್ ಇರೋದು. ಆಲ್ರೆಡಿ 10:40 ಆಗಕ್ಕಾಯ್ತು. ಡೆಲ್ವಿನ ಅಂದ್ರೆ ನನ್ನ ಫ್ರೆಂಡ್ ಡೆಲ್ವಿ, ಅವನು ಇನ್ನೂ ಬಂದಿಲ್ಲ. ಬಂದ್ಮೇಲೆ ಹೊರಡೋದು. ಇಲ್ಲಿಂದ ಟೌನ್ ಗಂಟೆ ಸ್ಕೂಟಿಲಿ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ಗೈಸ್, ನಮ್ಮ ಇಲ್ಲಿದ ಅವಸ್ಥೆ ಅಂತ ಅಂದ್ರೆ ಅರ್ಧ ಫುಲ್ ಮೋಡ ನೋಡಿ. ಇಲ್ಲಿ ಫುಲ್ ಮೋಡ, ಲೈಟ್ ಆಗಿ ಬಿಸಿಲು ಬರ್ತುಂಟು. ನಿನ್ನೆ ಮಳೆ ಬಂತು, ಮೊನ್ನೆ ಒಳ್ಳೆ ಬಿಸಿಲು. ಈಗ ಮಳೆ ಬಿಸಿಲು ಎರಡೂ ಬರ್ತುಂಟು. ಶೂಸ್ ಹಾಕೋದ ಇಲ್ಲ ಸ್ಲಿಪ್ಪರ್ ಹಾಕಲ ಯೋಚನೆ ಮಾಡ್ತಾ ಇದೀನಿ. ಶೂಸೇ ಸಾಕು ಅನ್ಸುತ್ತೆ. ಬೂಟ್ ಹಾಕ್ತಾ ಇದ್ದೀನಿ ಗೈಸ್, ಬೂಟ್ ಸಾಕು ಲೈಟಾಗಿ. ಸ್ಲಿಪ್ಪರ್ ಹಾಕಿ ಫುಲ್ ಚಂಡಿ ಆದ್ರೂ ಕಷ್ಟ. ಇಲ್ಲಂಗೆ ಶೂಸ್ ಹಾಕೊಂಡು ಹೋಗುವ. ಮಳೆ ಮಡಿಕೇರಿಲಿ ಹೇಳಕ್ಕಾಗಲ್ಲ, ಮಳೆದ ಅವಸ್ಥೆ ಗೈಸ್. ಜಸ್ಟ್ ಮಡಿಕೇರಿಲಿ ಇಳಿದು ಪಿರಿ ಮಳೆ ಬರ್ತುಂಟು. ಈ ಕಡೆ ದಾಟ್ಬಿಡು, ದಾಟದ ಗೈಸ್. ಹಂಗೆ ಹೋಗ್ತಾ ಇದೀವಿ. ಹಾಯ್ ಗೈಸ್, ನಮ್ಮ ಫ್ರೆಂಡ್ ಸುದ್ದಿ ಸಿಕ್ಕಿದ್ದೇನೆ. ಹಾಯ್, ಆರಾಮ? ವ್ಲಾಗ್ ಮಾಡ್ತಿದ್ದೀನಿ. ದೂರ? ಹೌದಾ? ಇದು ನಂಗೊಂದು ಹೆಲ್ಪ್ ಆಗಬೇಕಿತ್ತು. ಇಲ್ಲೆಲ್ಲಾದ್ರೂ ಕಾಸ್ಟ್ಯೂಮ್ ಶಾಪ್ ಉಂಟಾ ಗಾಯ್ಸ್? ಒಳ್ಳೆ ಮಳೆ ಬರ್ತುಂಟು. ನಮ್ಮ ಡೆಲ್ವಿನ ಮಳೆಯಲ್ಲಿ ಬಿಟ್ಟು ಕೊಡೆ ತಗೊಂಡು ಹೋಗಿದ್ದಾನೆ. ಏನ್ ಅನ್ಕೊಂಡ್ವಿ ಅದೇ ಆಯ್ತು. ಕಳೆದ ಸತಿ ಮಳೆ ಬರುತ್ತೆ ಅನ್ಕೊಂಡು ಮಳೆ ಬಂದಿಲ್ಲ. ಈ ಸತಿ ಮಳೆ ಬರಲ್ಲ ಅನ್ಕೊಂಡು ಮಳೆ ಬಂದಿದೆ. ಒಳ್ಳೆ ಮಳೆ ಗೈಸ್. ಕೊಡೆ ಬೇರೆ ಒಂದೇ ಇರೋದು ನಮ್ಮ ಹತ್ರ. ಒಳ್ಳೆ ಪಜಿತಿ ಆಯ್ತು ಗೈಸ್. ಒಳ್ಳೆ ಮಳೆ ಗೈಸ್, ಎಂತ ಮಳೆ ನೋಡಿ. ಮಳೆ ಗೈಸ್. ಇಲ್ಲಿ ಪಕ್ಕದಲ್ಲಿ ಕೇಳಿದೆ, ಒಂದು ಶಾಪ್ ಹೇಳಿದ್ರು ಗುರು ಟ್ರೇಡರ್ಸ್ ಅಂತ. ಅಲ್ಲಿ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ನೋಡೋಣ. ನನಗೆ ಈ ಪೊಲೀಸ್ ಡ್ರೆಸ್ ಸಿಕ್ಕಿಲ್ಲ ಅಂದ್ರೆ ಕಿರೀಟ ಆ ಟೈಪಲ್ಲಿ ಹೇಳೊಂದು ಕಿಂಗದ ಬಟ್ಟೆ ಟೈಪಲ್ಲಿ ಬೇಕು. ಇಲ್ಲೊಂದು ಓಡಿ ಸಿಕ್ತು ಸೈಡಲ್ಲಿ ದಾರಿ. ಇಲ್ಲೇ ಹೋಗೋ ಬನ್ನಿ. ಇಲ್ಲೇ ಹೋಗಕ್ಕೆ ಹೇಳಿದ್ರು ಅವರು. ಗೈಸ್ ಹೋಗ್ತಾ ಇದೀವಿ, ಬೇರೆ ದಾರಿನೇ ಕಾಣಿಸ್ತಾ ಉಂಟು, ಶಾಪ್ ಯಾವ್ದು ಕಾಣಿಸ್ತಾ ಇಲ್ಲ. ಇಲ್ಲಿ ಬೇರೆ ನೀರು ಬೇರೆ ಬೀಳ್ತುಂಟು. ಬರುವಾಗ ನನ್ನ ಕೂದಲು ಹೆಂಗಿತ್ಯೋ ಒಳ್ಳೆ ಅವಸ್ಥೆ ಆಯ್ತು. ಯಾರ್ದೆಲ್ಲ ಮನೆಯದು ಗ್ಯಾಪಲ್ಲೆಲ್ಲ ಹೋಗ್ತಿದ್ವಿ ಗೈಸ್. ಅಲ್ಲ ಡೆಲ್ಲಿ, ಬನ್ನಿ ಇಲ್ಲೆಲ್ಲೋ ಟಚ್ ಆಗುತ್ತೆ ಅಂತ ಹೇಳಿದ್ರು ಆ ಶಾಪ್ ಹತ್ರ, ನೋಡೋಣ ಗೈಸ್. ಅಲ್ಲಿ ಒಂದು ಕಡೆ ಹೋದೋ, ಬಟ್ ಏನಾಯ್ತು ಅಂತ ಹೇಳಿದ್ರೆ ಅವರು ಸುಮಾರು ಐಟಮ್ಸ್ ಎಲ್ಲ ಮೇಲೆ ಶಾಪ್ದ ಮೇಲ್ಗಡೆ ಇಟ್ಟಿದ್ದಾರಂತೆ. ನಾನೀಗ ಕನ್ಫರ್ಮು ಇಲ್ಲ ನಾನು ಇವತ್ತು ತಗೊಳ್ಳೋದು. ಆಮೇಲೆ ಸುಮ್ಮನೆ ತಗೊಂಡಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಬೇರೆ ಕಡೆ ನೋಡುವಂತ ಹೋಗ್ತಾ ಇದೀವಿ. ಎಲ್ಲಾದ್ರೂ ಡ್ಯಾನ್ಸ್ ಕ್ಲಾಸ್ ಹತ್ರ ವಿಚಾರಿಸಿ ನೋಡಿದ್ರೆ ಆಗ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದೀನಿ. ಈ ಕೊರಿಯೋಗ್ರಾಫರ್ಸ್ ಹತ್ರ ಎಲ್ಲ ಇಟ್ಟಿರ್ತಾರೆ. ಸೊ ಆ ಕಡೆ ಹೋಗ್ತಾ ಇದೀವಿ. ಇಲ್ಲಿ ಫುಲ್ ಟ್ರಾಫಿಕ್ ಆಗ್ಬಿಟ್ಟು. ಬನ್ನಿ ನೋಡೋಣ, ಎಲ್ಲರೂ ಸಿಗ್ಬೋದು ಕೆಳಗಡೆ. ಗೈಸ್ ಒಂದು ಸ್ವಲ್ಪ ಮಳೆ ಬಂದಿದೆ ಅಷ್ಟೇ. ಇಲ್ಲಿ ಫುಲ್ ರೋಡೇ ಬ್ಲಾಕ್ ಆಗೈತೆ ನೋಡಿ. ಫುಲ್ ಒಳ್ಳೆ ಟ್ರಾಫಿಕ್ ಐತಿ ಇಲ್ಲಿ ಮೇಲೆ ರೋಡಲ್ಲಿ. ನಾವು ಎಲ್ಲೆಲ್ಲೋ ಶಾರ್ಟ್ ಕಟ್ಟಲ್ಲಿ ಎಲ್ಲೆಲ್ಲೋ ಹೋದೋ. ಈಗ ಒಂದು ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗ್ತಾ ಇದೀವಿ, ನೋಡೋಣ ಏನಾಗುತ್ತೆ ಅಂತ. ಗೈಸ್ ಒಂದು ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಶಶಾಂಕ್ ಇದೆ, ನನ್ನ ಕಸಿನ್. ಅವ್ನು ಡ್ಯಾನ್ಸ್ ಕ್ಲಾಸ್ ಹತ್ರ. ಅಲ್ಲಿ ಸಿಗುತ್ತಾ ಗೊತ್ತಿಲ್ಲ, ಓಪನ್ ಉಂಟು ಅಂತಲೂ ಗೊತ್ತಿಲ್ಲ. ಅಲ್ಲಿ ಕೇಳಕ್ಕೆ ಒಂಥರ ಆಗ್ತದೆ. ಶಶಾಂಕ್ ಇದ್ರೆ ಈಸಿ ಆಯ್ತಿತ್ತು. ನೀವು ಫೋನ್ ಮಾಡ್ತೀನಿ, ತೆಗಿತೇನೆ. ಅವನು ಕ್ಲಾಸಲ್ಲಿ ಇದ್ದಾನೆ. ಹೌದು, ಫೋನ್ ತೊಗೊಂಡೋಗಿಲ್ಲ ಅವ. ಕ್ಲಾಸ್ ಉಂಟಲ್ಲ, ನೋಡೋಣ ಗೈಸ್. ಅಲ್ದು ಬಟ್ಟೆನೇ ಸಿಕ್ಕಿಲ್ಲ. ಇನ್ನು ನಾನೇನು ಯೋಚನೆ ಮಾಡ್ತೀನಿ ಅಂದರೆ ಡೈರೆಕ್ಟ್ ಆನ್ಲೈನಲ್ಲಿ ಪರ್ಚೇಸ್ ಮಾಡೋ ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಈ ಕಿಂಗ್ದು ಬಟ್ಟೆ, ಯಮಧರ್ಮಂದು ಬಟ್ಟೆ, ಇಲ್ಲಾಂದರೆ ಪೊಲೀಸ್ದು ಬಟ್ಟೆನ. ಯಾಕಂದರೆ ರೆಂಟಿಗೆ ತಗೊಳ್ಳೋದು ಒಂದೇ. ನಾನು ಒಂದು ದಿವಸ ರೆಂಟಿಗೂ ಸೇಮ್ ರೇಟ್ ಆಗುತ್ತೆ. ನಾವು ಪರ್ಚೇಸ್ ಮಾಡೋದ್ರು ಸೇಮ್ ರೇಟ್ ಆಗ್ತಾರೆ. ಶಾಪಲ್ಲಿ ಹಂಗೆ ಹೇಳಿದ್ರು, ಎರಡು ಕಡೆ ವಿಚಾರಿಸಿದೆ. ಬಟ್ ಅಲ್ಲಿ ರೆಂಟಿಗೆ ಏನಂದರೆ ಎಲ್ಲ ಮಕ್ಕಳದಿರೋದು ಅಲ್ಲಡ ಡೆಲ್ಲಿ. ಸೊ ನೋಡುವ, ನಾನೇ ಪರ್ಚೇಸ್ ಮಾಡೋದು ಅಂದ್ಕೊಂಡಿದ್ದೀನಿ ಆನ್ಲೈನಿಂದ. ಏನಾಗುತ್ತೆ ನೋಡುವ. ಬಸ್ಸಿಗೆ ಟೈಮ್ ಆಯಿತು, ಸುಮ್ಮನೆ ಬಂದಂಗೆ ಆಯಿತು ಮಡಿಕೇರಿಗೆ. ಗೈಸ್ ಬಸ್ ಸುಮಾರು ನಿಂತಿದೆ. ಗೈಸ್ ಬಂದ ಬಸ್ಸಲ್ಲೇ ವಾಪಸ್ ಹೋಗ್ತಿದ್ದೀವಿ. ಸುಮ್ಮನೆ ಬಂದಂಗೆ ಆಯಿತು. ಕಾಸ್ಟ್ಯೂಮ್ ಎಲ್ಲ ಏನಿಲ್ಲ. ಗೈಸ್ ಈ ಮಳೆ ಮಾತ್ರ ಎಲ್ಲಿ ಹೋದ್ರೂ ಬಿಡಲ್ಲ ಅಂತ. ಫುಲ್ಲು ಮಳೆ ನೋಡಿ, ಶುರುವಾಯಿತು. ಬಸ್ ಹತ್ತಿದೆ ಒಳ್ಳೆ ಮಳೆ. ಕಂಟೆಂಟ್ ಇದೆ ಹಾಕ್ಬಿಡುವ ಅಂತ ಇವತ್ತು. ಹೆವಿ ರೈನ್ ಅಂತ. ಮಡಿಕೇರಿ ಬಂದರೆ ಯಾವ ಮಳೆ ಗೈಸ್. ಪಜಿತಿ ನೋಡಿ, ಪಜಿತಿ ಗೈಸ್. ನೋಡ್ತಾ ಇದ್ದೀವಿ, ಯಾವುದು ಕಾಣಿಸ್ತಾ ಇಲ್ಲ ನಮಗೆ. ಎಲ್ಲ ಲಂಡನ್ ಕಿಂಗ್ಸ್ ಕಾಣಿಸ್ತಾ ಇದ್ದಾರೆ, ಇಂಡಿಯನ್ ಕಿಂಗ್ಸ್ ನೋಡಿದ್ರೆ.
ನನಗೆ ಕ್ರೌನು ಬೇಕು ಮತ್ತೆ ದೊಡ್ಡದಾಗಿರೋ ಗದೆ ಸಹ ಬೇಕು ಗೈಸ್. ನೋಡೋಣ ಗೈಸ್, ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಟೈಪಲ್ಲಿ ಬೇಕು. ಹೆಂಗಂದ್ರೆ ಈ ಮಹಾಭಾರತದಲ್ಲೆಲ್ಲ ಹಾಕ್ತಾರೆ ನೋಡಿ, ಈ ಕಾಸ್ಟ್ಯೂಮ್ಸ್ ನೋಡಿ ಹೆಂಗಿದೆ ಅಂತ. ಸೇಮ್ ಈ ಸೆಟಪ್ ಎಲ್ಲ ಸಿಕ್ಕಿದ್ರೆ ಸಖತ್. ಈ ಸೆಟಪ್ ಸಿಕ್ಕಿದ್ರೆ ಮಸ್ತಾಗಿರ್ತದೆ. ಬಟ್ ನೋಡಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಈ ಟೈಪಲ್ಲಿ ಬೇಕು. ಬಟ್ ಇಂಥ ಸೆಟಪ್ ಬೇಕಂದ್ರೆ ನಾವು ಮೈಸೂರು ಕಡೆ ಹೋಗ್ಬೇಕಂತ. ಗೈಸ್, ಮನೆಗೆಲ್ಲ ಬಂದಾದ್ಮೇಲೆ ಇವತ್ತು ದೀಪಕ್ಕ ಮನೆಗೆ ಹೊರಟಿದ್ದಾರೆ. ಅಕ್ಕ 4 days ಇದ್ರಲ್ಲ, ಸುಮಾರು ಮೊನ್ನೆ ವ್ಲಾಗಲ್ಲೆಲ್ಲ ಇದ್ದೀರಲ್ಲ. ಇವತ್ತು ಅಕ್ಕ ಹೊರಟ್ರು ಮನೆಗೆ, GS ಹೊರಟ್ರು. GS ಹೊರಟ್ರು ಗೈಸ್. ಜಿಯಾ ಬಾಯ್ ಬಾಯ್ ಬಾಯ್. ಜಿಯಾ ಇಲ್ಲಿ ಟಾಟಾ, ಇಲ್ಲಿ ಜಿಯಾ ಇಲ್ಲಿ ಟಾಟಾ, ಇಲ್ಲಿ ಟಾಟಾ. ಮುಖ ನೋಡ್ತಿಲ್ಲ. ಟಾಟಾ. ಅವನವರು ಹೋದ್ರು ಗೈಸ್. ಇವಾಗ ನಾನು ರೀಲ್ ಶೂಟ್ ಮಾಡಕ್ ಹೋಗುವ. ಇವತ್ತು ರೀಲ್ ಶೂಟ್ ಆಗಿಲ್ಲ. ಬನ್ನಿ, ಅಮ್ಮಂಗೆ ಕೂಸೋಗಿ ಬೇಜಾರು. ಬನ್ನಿ ರೀಲ್ಸ್ ಮಾಡೋಣ ಗೈಸ್. ಒಂದು ರೀಲ್ ಮಾಡಕ್ ಉಂಟು ಇವಾಗ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನು ಆಗಿಲ್ಲ. ಅಕ್ಕನವ್ರು ಹೊರಟಿದ್ರೆ ಸೊ ಮಾಡೋಕ್ಕಾಗಿಲ್ಲ. ಇವಾಗ ಮಾಡುವ. ಓಕೆ ಗೈಸ್, ರೀಲ್ ಶೂಟ್ ಮುಗೀತು. ಅಯ್ಯಪ್ಪ, ರೀಲ್ ಶೂಟ್ ಮಾಡಕ್ಕೆ 2-3 ಟೇಕ್ ತಗೊಂಡು. ರೀಲ್ ಯಾವ್ದು ಹೇಳಿ ಇವು ಏನ್ ಮಾಡಿದ್ದೇಳೆ ಅಮ್ಮ ಈಗ? ಥೋ, ನಂಗೆ ನಾನು ಯಾವಾಗ ವ್ಲಾಗ್ ಮಾಡ್ಲಿ ಬಂದು ಇಲ್ಲೇ ಕೂರ್ತೀರ ನೀವು? ನನಗೆ ಇಲ್ಲೇ ಕೂತ್ಕೊಳ್ಬೇಕು, ಅದಕ್ಕೆ ಇಲ್ಲೇ ಕೂತ್ಕೊಂಡೆ ಗೈಸ್. ಹಾಗಾಗಿ ಇದೇ ತೋರಿಸ್ತೀನಿ ಅಂತ ಬೇಜಾರಾಗ್ಬಿಡಿ. ನಮ್ಮ ಅವ್ಗೊಂದು ಫೇವ್ರೇಟ್ ಸ್ಪಾಟ್ ಇದು. ವ್ಲಾಗ್ ಮಾಡುವಾಗ ನಮ್ಮ ಅಮ್ಮ ಕಲ್ಲು ತೆಗೆದ್ಬಿಟ್ಟು ತಲೆ ಮೇಲೆ ಹಾಕ್ಬಿಟ್ರು. ಅಂದ್ರೆ ಒರಿಜಿನಲ್ ಕಲ್ಲಲ್ಲ, ಫಸ್ಟ್ ಖಾಲಿ ಪೇಪರ್ನ ಬ್ಯಾಗ್ನ ಎಸ್ದುಬಿಟ್ಟು ಆಮೇಲೆ ಕಲ್ಲು ಹಾಕಿದಲ್ಲ. ಅದೊಂದು ರೀಲು ಬಂದಿರುತ್ತೆ, ಆಲ್ರೆಡಿ ಪೋಸ್ಟ್ ಆಗಿರುತ್ತೆ. ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ನೋಡಿ, ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಸ್ವಲ್ಪ ಬೆಳೆಸ್ರಪ್ಪ ಅಲ್ಲ. ಓಕೆ ಗೈಸ್, ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದಾದ್ರು ಕಂಟೆಂಟ್ ಐಡಿಯಾ ಇದ್ರೆ ಕಮೆಂಟ್ ಕೂಡ ಮಾಡಿ, ಹಿಂಗೆ ಮಾಡಬೇಕು ಅಂತ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬಾಯ್.